ಹೌದು ನಾನೇ. ಮೆತ್ತಗೆ ಮಾತಾಡಿ. ಅಲ್ಲ ರೀ, ರೂಮ್ ಒಳಗೆ ಬಂದ್ಬಿಟ್ಟಿದ್ದೀರಲ್ಲ, ಮನೆಯವ್ರು ನೋಡಿದ್ರೆ ಏನು ಗತಿ? ನೀವು ಇಲ್ಲಿಂದ ಹೋಗಿ. ಬೇಡ ಬೇಡ, ಇಲ್ಲೇ ಇರಿ. ಆದರೂ ಹೆದರಬೇಡಿ, ಯಾರೂ ನೋಡಿಲ್ಲ, ಆರಾಮಾಗಿರಿ. ಅಚ್ಚರಿ, ನೆನ್ನೆ ನೋಡಿದ್ರೆ ಮೆಣಸಿನ್ಕಾಯಿ ತಿಂದವ್ರ ಥರ ಉರ್ಕೊಂಡು ಹೋದ್ರಿ. ಇವತ್ತೇನು ಬೆಳಗ್ಗಿನ ದರ್ಶನ ಭಾಗ್ಯ ಕೊಟ್ಬಿಟ್ಟಿದ್ದೀರಾ? ಕ್ಷಮಿಸಿ, ನಿನ್ನೆ ಯಾವುದೋ ಗಡಿಬಿಡಿಯಲ್ಲಿದ್ದೆ. ಓಹ್, ಪರವಾಗಿಲ್ಲ ಬಿಡಿ. ಯಾವಾಗ ಹೇಳ್ತೀವಿ ಅನ್ನೋದಕ್ಕಿಂತ ಏನು ಹೇಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಕೆಲವೊಂದ್ಸತಿ. ಅದೇನು ಅಂತ ಹೇಳಿ. ಅದು ಅದು ನಿನ್ನೆ ನೀವೇನೋ ಅಂದ್ರಲ್ಲ. ನಾನು ತುಂಬ ಅಂದಿರ್ತೀನಿ, ಅದರಲ್ಲಿ ಯಾವುದು ಅಂತ ನೀವೇ ನೆನೆಸ್ಬಿಟ್ರೆ ಅನುಕೂಲ ಆಗುತ್ತೆ. ಅದನ್ನು ಮರ್ತ್ಬಿಡಿ ಅಂತ ಹೇಳೋದಕ್ಕೆ ಬಂದೆ. ಏನಾ? ಹೌದು ಅರ್ಜುನ್ ಅವರೇ, ಇಷ್ಟು ದಿನ ನಿಮ್ಮ ಪ್ರೀತಿನ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಿಮ್ಮನ್ನು ನೋಯಿಸ್ತಾನೆ ಬಂದೆ, ನಿಮ್ಮನ್ನು ಹೊಡೆದೆ, ಬೈದೆ, ಅವಮಾನ ಮಾಡಿದೆ. ಆದರೂ ನೀವೆಷ್ಟು ಒಳ್ಳೆಯವರು. ಇಂಥ ಒಳ್ಳೆ ಹುಡುಗನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ರೀ, ಕಾಲೆಳಿಬೇಡ್ರಿ ಬೆಳಗ್ಗೆನೆ. ಆವತ್ತಿಲ್ಲದೆ ಇರೋದು ಇವತ್ತು ಯಾಕೆ? ಸುಮ್ಮನೆ ಆಸೆ ತೋರಿಸಿ ಅವಮಾನ ಮಾಡಲ್ಲ ತಾನೆ? ಇಲ್ಲ ಅರ್ಜುನ್, ನಾನೇನು ಕಳ್ಕೊತಾ ಇದ್ದೀನಿ ಅಂತ ನಿಮ್ಮ ನಿಶ್ಚಿತಾರ್ಥ ಆದಮೇಲಷ್ಟೇ ನನಗರ್ಥ ಆಗಿದ್ದು. ತುಂಬ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ದಯವಿಟ್ಟು ನಿಮ್ಮ ಅಮೃತನ ಒಪ್ಪಿಸ್ಕೊಳ್ಳಿ. ಇನ್ನು ಯಾವತ್ತೂ ನಿಮ್ಮನ್ನು ಬಿಟ್ಟು ದೂರ ಹೋಗೋದಕ್ಕೆ ನಾನು ತಯಾರಿಲ್ಲ. ನನ್ನ ಜೀವನದ ಅಮೃತ ಕಂಡ್ರೆ ನೀವು. ನಿಮ್ಮನ್ನು ಕಳ್ಕೊಂಡ್ರೆ ನನ್ನ ನಾನೇ ಕಳ್ಕೊಂಡ ಹಾಗೆ. ಮದುವೆ ಮಾಡಬೇಕು ಅಂದೆ, ಹುಡುಗನ ಬಗ್ಗೆ ಹೇಳಲೇ ಇಲ್ವಲ್ಲಮ್ಮ? ಹೌದಮ್ಮ, ಹುಡುಗ ಯಾರು? ಅವನ ಹೆಸರೇನು? ಇನ್ನೇನು ಕಾಳಿಂಗಾನೋ ಮಾಳಿಂಗಾನೋ ತಕ್ಷಕಾನೋ ಇರಬೇಕು. ಅವ್ರ ಹೆಸರು ಅರ್ಜುನ್. ಅರ್ಜುನ್? ವಾವ್, ತುಂಬ ಒಳ್ಳೆ ಹೆಸರಮ್ಮ. ಯಾರಮ್ಮ ಅವನು? ಎಲ್ಲಿದ್ದಾನೆ? ಏನು ಮಾಡ್ಕೊಂಡಿದ್ದಾನೆ? ಯಾವುದೋ ಕಾಡಲ್ಲೋ ಹುತ್ತದಲ್ಲೋ ಹರಿದಾಡ್ಕೊಂಡಿರ್ತಾನೆ. ಇನ್ನೇನು? ಅಪ್ಪ ಅಮ್ಮ, ಅವರು ನಿಮಗೂ ಚೆನ್ನಾಗಿ ಗೊತ್ತು. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ವಿಷ್ಣು ಅವ್ರ ಮಗ ಅರ್ಜುನ್. ನಿಮ್ಮ ಹತ್ರ ಕೆಲಸ ಮಾಡ್ತಿದ್ರಲ್ಲ, ಅದೇ ಅರ್ಜುನ್. ನನ್ನ ಮನಸಾರಿ ಇಷ್ಟಪಡ್ತಿರೋ ಅರ್ಜುನ್ ಅವರೇ.
ನಾಗಮಣಿ ಇರೋ ಕಡೆ ಈ ಭೈರವ ಬಂದೇ ಬಿಟ್ಟ. ಜೈ ಮಹಾಕಾಲ. ಬಾಬಾ ಬನ್ನಿ ಬಾಬಾ. ಬಾಬಾ ನೀವಿಷ್ಟು ದೂರ? ಯಾಕೆ ಭಕ್ತರಿರೋ ಕಡೆ ಗುರುಗಳು ತಾವಾಗೆ ಬರಬಾರ್ದ? ಚಚೆ ಹಾಗೇನಿಲ್ಲ ಬಾಬಾ. ಅಜ್ಜ ಮಯೂರಿ ಆಶೀರ್ವಾದ ತಗೊಳ್ಳಿ. ಜೈ ಮಹಾಕಾಲ. ಆದರೂ ಬಾಬಾ ಇಷ್ಟು ದೂರ ಬಂದು ತೊಂದರೆ ತಗೊಂಡ್ರಿ ಅನ್ಸುತ್ತೆ. ಒಂದು ಮಾತು ಹೇಳಿ ಕಳಿಸಿದ್ರೆ. ನಿಮಗೆಲ್ಲ ತೊಂದರೆ ಇರೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು ರುದ್ರ. ಏನು ಹೇಳ್ತಿದ್ದೀರಾ ಬಾಬಾ? ಹೌದು ರುದ್ರ, ಈ ಮನೆಗೆ ದೊಡ್ಡ ಕಂಟಕ ಎದುರಾಗುತ್ತೆ ಅನ್ನೋ ಪ್ರೇರಣೆ ನನಗಾಗ್ತಿದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಈ ಮನೆ ತುಂಬಾ ತೊಂದರೆಗಳು ಸುತ್ತಕೊಳ್ಳುತ್ತೆ. ಅಂದ್ರೆ ಈ ಮನೆಗೆ ತೊಂದರೆಗಳು ಹಾವಿನ ರೂಪದಲ್ಲಿ ಬಂದು ಸುತ್ತಕೊಳ್ಳೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗೆ ಈ ಮನೆಯಲ್ಲಿ ಹಾವಿನ ಹೆಜ್ಜೆಗಳು ಕೂಡ ಗೋಚರಿಸೋ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಸರ್ಪದೋಷ ನಿವಾರಣೆ ಆಗಿಲ್ಲ ತಾಯಿ. ಅಯ್ಯೋ ದೇವ್ರೆ, ಈಗೇನು ಮಾಡೋದು? ಸರ್ಪದೋಷ ಹೋಗಿಲ್ವಾ? ಹೆದರಬೇಡಿ, ಈ ಭೈರವನ ಕೃಪೆ ನಿಮ್ಮ ಮೇಲೆ ಇರೋವರೆಗೂ ಯಾವ ಶಕ್ತಿಗಳು ಕೂಡ ನಿಮ್ಮನ್ನು ಏನು ಮಾಡೋದಕ್ಕಾಗೋದಿಲ್ಲ. ಜೈ ಮಹಾಕಾಲ. ಬಾಬಾ ಈಗ ನೀವೇ ಏನಾದರೂ ಪರಿಹಾರ ಸೂಚಿಸಬೇಕು. ಹೆದರಬೇಡ ರುದ್ರ. ಜೈ ಮಹಾಕಾಲ. ತಗೋ. ನಾನು ಮೊದಲು ಕೊಟ್ಟ ತಾಯ್ತಗಳ ಶಕ್ತಿ ಕ್ಷೀಣಿಸಿರೋದೇ ಇದೆಲ್ಲದಕ್ಕೂ ಕಾರಣ. ಈ ತಾಯ್ತನ ನೀನು ವಿಷ್ಣು ಇಬ್ರು ಧರಿಸಿ ಯಾವ ಹಾವು ಕೂಡ ನಿಮ್ಮ ಹತ್ರ ಸುಳಿಯಲ್ಲ. ಆಗಲಿ ಬಾಬಾ. ಹಾಗೆ ಇನ್ನೊಂದು ಮಾತು, ಈ ತಾಯ್ತಗಳನ್ನು ಅಪಾಯ ಇರುವಂತಹ ನಿಮ್ಮ ಸ್ನೇಹಿತರಿಗೂ ಕೂಡ ಕೊಡಿ. ಯಾವ ಹಾವು ಕೂಡ ನಿಮ್ಮ ಸ್ನೇಹಿತರ ಹತ್ರ ಸುಳಿಯೋಲ್ಲ. ನಾನು ಆ ಮನೆಗೆ ಕಾಲಿಡ್ತಾ ಇರೋದೆ ಆ ವಂಶನ ನಿರ್ವಂಶ ಮಾಡೋದಿಕ್ಕೆ. ಈಗ್ಲಿಂದನೇ ಆ ಕೆಲಸನ ಶುರು ಮಾಡ್ತೀನಿ. ಅಂತೂ ಬಂದೇ ಬಿಡ್ತು. ನಾಗಮಣಿ ನಮ್ಮ ಕೈ ವಶ ಆಗೋ ಗಳಿಗೆ ಹತ್ರ ಬಂದೇ ಬಿಡ್ತು. ಪಿನಾಕ, ತಡ ಮಾಡ್ಬೇಡ, ನಿನ್ ಕೆಲ್ಸನ ಶುರು ಮಾಡು. ಜೈ ಮಹಾಕಾಲ.